ನಿಧನ್ಯ ತಮ್ಮ ಪ್ರಕಾರ? ಇದರಲ್ಲಿ ಇವಾಗ ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ಸ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಎಂಕರೇಜ್ ಮಾಡಕ್ಕೆ ನೋಡಿದ್ದಾರೆ ಫಸ್ಟ್ ಟೈಮ್ ಆಂಟ್ರಪ್ರಿನರ್ಸ್ಗೆ. ಸೊ ದೇ ಹ್ಯಾವ್ ಟೋಲ್ಡ್ ಫಾರ್ ಅಡಿಷನಲ್ 10,000 crores ಎಕ್ಸ್ಟ್ರಾ. ಸೊ ವಾಟ್ ಎವರ್ ಮುಂಚೆ ಇದ್ದಿದ್ದಕ್ಕೆ ಅದಕ್ಕೆ ಅಡಿಷನಲ್ ಆಗಿ ಆ್ಯಡ್ ಮಾಡಿ. ಸೊ ದೇ ಆರ್ ಎಂಕರೇಜಿಂಗ್ ಇನ್ನೂ ಹೊಸ ವುಮೆನ್ ಆಂಟ್ರಪ್ರಿನರ್ಸ್ ಜಾಯ್ನ್ ಆಗೋಕ್ಕೆ, ಮತ್ತೆ SC/ST ಫಸ್ಟ್ ಟೈಮ್ ಆಂಟ್ರಪ್ರಿನರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಿಸ್ಟಿಂಗ್ ಆಂಟ್ರಪ್ರಿನರ್ಸ್ಗೂ ಏನಾದರೂ ಎಕ್ಸ್ಟ್ರಾ ಏನಾದರೂ ಇದೆಯಾ ಅದು ಸ್ವಲ್ಪ ಚೆಕ್ ಮಾಡಬೇಕು. ಆಮೇಲೆ ಇದರಲ್ಲಿ ಸರ್ ಹೇಳಿದ ಥರ ಟೂರಿಸಮ್ ಅಲ್ಲಿ ಫೋಕಸ್ ಮಾಡಿರೋದ್ರ ಮೇಲೆ ದೇವ್ ಆಲ್ಸೋ ಮೆನ್ಷನ್ಡ್ ಟೂರಿಸಮ್ ಅಂತ ಅಂದಿದ್ಮೇಲೆ ಹಾಸ್ಪಿಟಲಿಟಿ ಕೂಡ ಆ್ಯಡ್ ಆನ್ ಆಗುತ್ತೆ. ಸೊ ಸ್ಕಿಲ್ ಡೆವಲಪ್ಮೆಂಟ್, ಮ್ಯಾನೇಜರಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಸೊ ಹಾಸ್ಪಿಟಲಿಟಿ ಮೇಲೆ ತುಂಬ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ಸ್ಟಾರ್ಟಪ್ಸಲ್ಲಿ ಹಾಸ್ಪಿಟಲಿಟಿ ವೈಸ್ ಟೂರಿಸಮ್ಸ್ಗೆ ಸ್ವಲ್ಪ ಜಾಸ್ತಿ ಆಪರ್ಚುನಿಟೀಸ್ ಕಾಣಿಸಿದೆ ಇಲ್ಲಿ ಅಂತ. ತಮ್ಮ ಪ್ರಕಾರ? ಸೊ ಈ ಸತಿ ಟೂರಿಸಮ್ ಹ್ಯಾಸ್ ಬೀನ್ ದ ಫೋಕಸ್ ಆ್ಯಂಡ್ ಇದರಿಂದ ಮಿಡಲ್ ಕ್ಲಾಸ್ಗೆ ಟ್ಯಾಕ್ಸ್ ಕಡಿಮೆ ಮಾಡಿಬಿಟ್ಟು they are expecting that the companies and the startup ecosystem grows, and that's how they will, they'll reduce the physical deficit in the economy is what they're expecting. And this shows a lot of hope that government has from us as well, which means that they feel that if we motivate the right entrepreneurs, and if we push new age entrepreneurs to come in and new age entrepreneurs ge push ಮಾಡಿದಾಗ they believe that economy will grow as a whole, and ಅದಕ್ಕೆ middle class ಗೆ exemption ಕೊಟ್ಟಿದ್ದಾರೆ. And I'm sure millions of people will thank them for middle class, Yes, exactly. 7 crores. Yes, ಭಾನುಷು ಮಾತಾಡ್ತೀರಿ. ಇಲ್ಲಿ ತೇಜಸ್ವಿ ಪಟೇಲ್ರೆ, ತಮ್ಮ ಪ್ರಕಾರ ರೈತರ ದೃಷ್ಟಿಯಿಂದ ನೋಡಿದಾಗ ಭಾಳಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ. ಆರಂಭದಲ್ಲಿ ಹೇಳಿದ್ದಾರೆ ರೈತರನ್ನ ಮೊದಲ ಸ್ಥಾನದಲ್ಲಿ ಇಟ್ಟುಕೊಂಡೇ ಮೊದಲನೇ ಇಂಜಿನ್ ತೋರಿಸ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಹೇಳ್ತೀರಿ ಸರ್? ಈಗ ಮೊದಲನೇದಾಗಿ ನಾನು ಕೃಷಿಗಿಂತ ನಾಗರಿಕನಾಗಿ ಮೊದಲನೇ ರಿಯಾಕ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಲೋಕಸಭೆ ಮತ್ತು ವಿಧಾನಸಭೆ ಕಲಾಪಗಳಲ್ಲಿ ವಿರೋಧ ಪಕ್ಷದವ್ರು ಏನು ಗಲಾಟೆ ಮಾಡ್ತಾರೆ, ಈ ಆ್ಯಟಿಟ್ಯೂಡ್ ಮೊದಲು ನಿಲ್ಲಬೇಕಾದ ಐದರ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ. ಎರಡನೇದು ಮೊದಲನೇ ಇಂಜಿನ್ ಅಂತ ಗುರುತಿಸಿದ್ದಾರೆ. ಅದು ಕೃಷಿ ಅದನ್ನು ಮೊದಲನೇ ಇಂಜಿನ್ ಅಂತ ಕೇಂದ್ರ ಸರ್ಕಾರಕ್ಕೆ ಹಿಂಗೆ ಮನವರಿಕೆ ಆಗಿದೆ ಅನ್ನೋದು ಸಂತೋಷ. ಆದರೆ ಮೊದಲನೇ ಇಂಜಿನಿಗೆ ಬೇಕಾದ ಇಂಧನ ತುಂಬಿಲ್ಲ ಬಜೆಟಲ್ಲಿ. ಮೊದಲನೇ ಇಂಜಿನ್ ಮುಂದಕ್ಕೆ ಸ್ಪೀಡಾಗಿ ಓಡಿದರೆ ಹಿಂದಿನ ಇಂಜಿನ್ಗಳು ಅದ್ರ ಜೊತೆಗೆ ಓಡಲಿಕ್ಕೆ ಸಾಧ್ಯ. ಯಾಕೆಂತ ವಿವರವಾಗಿ ಹೇಳ್ತೀನಿ. ಉಳಿದ ವಲಯದವರೆಲ್ಲ ಈ ಬಜೆಟನ್ನ ಟ್ರಸ್ಟ್ ಮಾಡಿ ಆಮೇಲೆ ಸ್ಕ್ರೂಟಿನೈಸ್ ಮಾಡ್ತಾ ಇದ್ದಾರೆ. ನಾನು ಸ್ಕ್ರೂಟಿನೈಸ್ ಮಾಡಿ ಆಮೇಲೆ ಟ್ರಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಬಜೆಟ್ ಬಗ್ಗೆ. ಮೇಡಮ್ ಅದನ್ನ ಬೇರೆ ವಲಯದಲ್ಲಿ ಮಾತಾಡಿದ್ದಾರೆ. ಜಿಲ್ಲಾವಾರು ಕೆಲವು ಬೆಳೆಗಳಿಗೆ ನಾವು ಉತ್ತೇಜನ ಕೊಡ್ತೀವಿ, ಸೌಲಭ್ಯ ಕೊಡ್ತೀವಿ, ಅಂದರೆ ಬೆಳೆಗಳ ಇಳುವರಿಗೆ ಮಾರ್ಕೆಟಿಂಗಿಗೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಇದು ಹೊಸ ಯೋಜನೆ ಏನಲ್ಲ. ಹಿಂದೆ 2 ವರ್ಷಗಳ ಹಿಂದೆ ಕೂಡ ಈ ಆಲೋಚನೆಯನ್ನು ಪ್ರಸ್ತಾಪ ಮಾಡಿದರೂ ಅದು ಟೇಕ್ ಆಫ್ ಆಗಲಿಲ್ಲ. ಜೊತೆಗೆ ಕೃಷಿ ಬಗ್ಗೆ ಎಲ್ಲ ಸರ್ಕಾರಗಳು ಮಾತಾಡೋದು ನಾವು ಇಳುವರಿ ಹೆಚ್ಚಿಸ್ತೀವಿ. ಈಲ್ಡನ್ನು ಹೆಚ್ಚಿಸೋದು ಇಟ್ ವಾಸ್ 1960s ಚಾಲೆಂಜ್. ಅದು 1960ರ ಸಾಲಿನಲ್ಲಿ ಇಳುವರಿ ಹೆಚ್ಚಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಈಗ ಇಳುವರಿ ಹೆಚ್ಚಿಸೋಂಥ ಅನಿವಾರ್ಯತೆ ಇಲ್ಲ. ಈಗ ಕ್ವಾಂಟಿಟಿನ ಹೆಚ್ಚೋದಲ್ಲ, ಕ್ವಾಲಿಟಿನ ಹೆಚ್ಚಬೇಕಿದೆ. ಒಂದು ಕೃಷಿ ಉತ್ಪನ್ನಗಳ ಕ್ವಾಲಿಟಿ ಹೆಚ್ಚಬೇಕಿದೆ, ಕೃಷಿಕರ ಜೀವನ ಮಟ್ಟನ ಹೆಚ್ಚಬೇಕಿದೆ. ಟ್ಯಾಕ್ಸ್ ರಿಯಾಯಿತಿಯಲ್ಲಿ 12 ಲಕ್ಷದವರೆಗೂ ಆದಾಯ ಇರೋರಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ತಿಂಗಳಿಗೆ 1 ಲಕ್ಷದ ಆದಾಯ ಬರೋರಿಗೆ ಸರ್ಕಾರದ ನೆರವು ಬೇಕಿದೆ ಅನ್ನೋದನ್ನು ಗುರುತಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಕೃಷಿಕರನ್ನು ನೋಡಿದಾರ ಅನ್ನೋದನ್ನು ನೋಡಿದರೆ ಖಂಡಿತ ನೋಡಿಲ್ಲ. ಅದಕ್ಕೆ ಬೇಕಾದ ಸೌಲಭ್ಯಗಳನ್ನ ಸರಿಯಾಗಿ ಒದಗಿಸಿಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಲಿಮಿಟೇಷನ್ನ 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿದ್ದಾರೆ. ಇಟ್ ಈಸ್ ಬಜೆಟಿನ ಗಾತ್ರ ಹೆಚ್ಚಾದಂಗೆ ಅದು ಕೂಡ ಹೆಚ್ಚಾಗಿದೆ. ಅದು ವಿಶೇಷ ಅನ್ನಲಿಕ್ಕೆ ಸಾಧ್ಯತೆ ಇಲ್ಲ. ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು, ನಾನು ಈಗಾಗಲೇ ಮೊದಲು ಹೇಳ್ದಂಗೆ ಪೋಸ್ಟ್ ಹಾರ್ವೆಸ್ಟಿಂಗ್ ನೀವೇನೇನು ಸೌಲಭ್ಯಗಳನ್ನ ಕೊಡಲಿಕ್ಕೆ ಸಾಧ್ಯ. ಜೊತೆಗೆ ಇವತ್ತೇನಾಗಿದೆ ಅಂದರೆ ಲಿವಿಂಗ್ ಸ್ಟ್ಯಾಂಡರ್ಡ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಟ್ಯಾಕ್ಸ್ ರಿಯಾಯಿತಿನ ನೋಡಿದರೆ ಜೀವನ ಮಟ್ಟ ಹೇಗೆ ದರ ಹೆಚ್ಚಿದೆ ಅನ್ನೋದನ್ನು ಗುರುತಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಕೃಷಿಗೆ ಉತ್ತೇಜನ ಕೊಡಬೇಕಿತ್ತು. ಮತ್ತು ಸೀಡ್ ಬಗ್ಗೆ ಮಾತಾಡಿದ್ದಾರೆ, ಸೀಡ್ ಡೆವಲಪ್ಮೆಂಟ್ ಬಗ್ಗೆ. ಆದರೆ ಒಂದು ಅಪಾಯ ಇದೆ ಇದರೊಳಗೆ. ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಏನಾರು ಇಂಟ್ರೊಡ್ಯೂಸ್ ಮಾಡಿದರೆ ಅದು ಅಪಾಯ ಇದೆ. ಅದರಿಂದ ನಮ್ಮ ದೇಶೀಯ ಕೃಷಿಗೆ ತೊಂದರೆ ಆಗೋದ್ರ ಜೊತೆಗೆ ಈಗ 3 ತಿಂಗಳ ಹಿಂದೆ ಕೇಂದ್ರ ಸರ್ಕಾರನೇ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ನ ವಿತ್ಡ್ರಾ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಅದಕ್ಕೆ ಬದ್ಧರಾಗಿದ್ದಾರಾ ಅನ್ನೋದನ್ನು ನೋಡಬೇಕು. ಇನ್ನೊಂದು ಮೇಡಮ್ ಏನು ಹೇಳಿದರು,
ಕೃಷಿಗೆ ಸಂಬಂಧಪಟ್ಟಂಥ ಬಹುತೇಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ, ಅಲ್ಲಿ ಬಿ ಜೆ ಪಿ ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಇನ್ನೊಂದು ಕಡೆ ಬಿ ಜೆ ಪಿ ಇರುತ್ತೆ, ಕಾಂಗ್ರೆಸ್ ಇರುತ್ತೆ. ಈ ರಾಜಕೀಯ ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲದ್ದು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದು ಕೃಷಿ ವಲಯದಲ್ಲೂ ದುಷ್ಪರಿಣಾಮ ಬೀರಲ್ಲ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ದೇನೇ ಇದ್ದರೂ ನೇರವಾಗಿದ್ದರೆ ಅದನ್ನು ನಾವು ಹೆಚ್ಚು ನಂಬಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆ ತಾವು ಹೇಳ್ದಂಗೆ ಬಿಹಾರದ ಬಗ್ಗೆ ಅನೇಕ ಬಾರಿ ಉಲ್ಲೇಖ ಆಗಿದೆ. ಇದರಿಂದ ಕರ್ನಾಟಕದ ಮತದಾರರು ಸ್ವಲ್ಪ ನಾವು ಯೋಚನೆ ಮಾಡಬೇಕಿದೆ, ಮುಂದೆ ಯಾವ ರೀತಿ ಮತ ಚಲಾಯಿಸಬೇಕು ಅಂತ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಮೋಸ್ಟ್ಲಿ ಇದು ಇಂಪ್ರಾಕ್ಟಿಕಲ್ ಅನಿಸ್ಬೋದು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಬಜೆಟು ರಾಜ್ಯವಾರು ಚರ್ಚೆ ಮಾಡಬೇಕು, ರಾಜ್ಯ ಸರ್ಕಾರದ ಬಜೆಟ್ನ ಜಿಲ್ಲಾವಾರು ಚರ್ಚೆ ಮಾಡಬೇಕು. ಆಗ ಮಾತ್ರ ಅದು ನಮಗೆ ಸ್ವಲ್ಪ ತಲುಪುತ್ತಾ ಅನ್ನೋ ಒಂದು ವಿಶ್ವಾಸ ಹುಟ್ಟಬೋದು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನೇನು ನಿರೀಕ್ಷೆ ಮಾಡುವ ಧ್ವನಿ ಜಾಸ್ತಿ ಆಗ್ಬೋದು ಅಂತ. ಎಸ್ ಸರ್, ನಾನು ಆ್ಯಕ್ಚುಲಿ ಮೊದಲನೇ ಇಂಜಿನ್ ಅಂದ ತಕ್ಷಣ ಭಾಳ ಖುಷಿಪಟ್ಟಿದ್ದೆ, ತುಂಬ ಅದಕ್ಕೆ ಶಕ್ತಿ ತುಂಬ್ತಾರೆ ಅಂತ. ಏನಿಲ್ಲ, ಹಳೆ ವಿಚಾರಗಳನ್ನ ಹೇಳಿದ್ದಾರೆ. ನಮ್ಮದು ಬೆಳೆ ಇಳುವರಿನ ಹೆಚ್ಚೋದ್ರ ಬಗ್ಗೆ ಹೇಳಿದ್ದಾರೆ. ಅದು ಖಂಡಿತ ಈಗಾಗಲೇ ಆಗ್ತಾ ಇದೆ. ಆದರೆ ಅದಕ್ಕಿಂತ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಸೌಲಭ್ಯ ಬೇಕು. ಬೆಳೆಗಳನ್ನು ಅದಕ್ಕಾಗಿ ಗುರುತಿಸ್ತೀವಿ ಆ ರೀತಿಯಾಗಿ ಅಂತ ಹೇಳಿ ಸರ್. ಅದೀಗ 2-3 ವರ್ಷದ ಕೆಳಗೆ ಹೇಳಿದ್ರು, ಜಿಲ್ಲಾವಾರು 1 ಕ್ರಾಪ್ 1 ಡಿಸ್ಟಿಕ್ ಅಂತ ಸ್ಕೀಮ್ ಇತ್ತು. ಹೌದು, ಅದು ಟೇಕ್ ಆಫ್ ಆಗಿಲ್ಲ. ಅದು ಈಗಂತೂ ಸ್ಟೇಟ್ ಗೌರ್ಮೆಂಟ್ಗಳ ಸಹಭಾಗಿತ್ವದಲ್ಲಿ ಅಂತ ಹೇಳಿದ್ದಾರೆ. ಅದಿನ್ನೂ ನಂಬಲಿಕ್ಕೆ ಕಷ್ಟ. ಆ್ಯಕ್ಚುಲಿ ಬೆಳೆಗೊಂದು ಬೋರ್ಡ್ಗಳು ಯಾವ ರೀತಿಯಾಗಿ ಮಖಾನ ಬೋರ್ಡ್ ಅನ್ನು ಮಾಡ್ತೀವಿ, ಮಖಾನ ಬೋರ್ಡ್ ಬಿಹಾರ್ಗೆ ಹೇಳಿದ್ದಾರೆ ಸರ್. ಬಿಹಾರ್ಗೆ ಹೇಳಿದ್ದಾರೆ. ನಿತೀಶ್ ಕುಮಾರ್ ಅವ್ರದ್ದು ಸಂಬಂಧ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅದು ಚೆನ್ನಾಗೇ ಇದ್ದೇ ಇರುತ್ತೆ. ಇಟ್ ಈಸ್ ಡಿಪೆಂಡ್ ಅಪಾನ್ ಹೇಗೆ ಮತ್ತು ರಾಜಕೀಯ ಇದು ಬಂದೇ ಬರುತ್ತೆ ಅದರೊಳಗೆ. ಈಗ ತೊಗರಿ ಬೋರ್ಡ್ ಇದೆ. ನೀವು ಬಜೆಟ್ಗಿಂತ ಮುಂಚೆ ಅಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ಕೇಳ್ತಾ ಇದ್ರಿ, ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ. ಇದರಲ್ಲಿ ಪಲ್ಸಸ್ ಬಗ್ಗೆ ಮಾತಾಡಿದ್ದಾರೆ ಬಜೆಟ್ ಒಳಗೆ. ಬೇಳೆಕಾಳುಗಳ ಬಗ್ಗೆ ನಾವು ಉತ್ತೇಜನ ಕೊಡಬೇಕು ಅಂತ. ಇಲ್ಲಿ ಏನಾಗಿದೆ ಅಂದರೆ ಬಜೆಟ್ ಸ್ಪೀಚಲ್ಲಿ ಬರೋ ವಿಚಾರಕ್ಕೂ ರೈತನ ಅನುಭವಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ತೊಗರಿ ಮಂಡಳಿ ಇದೆ, ಕೃಷಿಗೆ ಸಂಬಂಧಪಟ್ಟಂಥ ಮಂಡಳಿಗಳೇನಿದೆ ಅದಕ್ಕೆ ಶಕ್ತಿ ಇರಬೇಕು. ಇಲ್ಲಿ ಕರ್ನಾಟಕ ತೊಗರಿ ಮಂಡಳಿಯಿಂದ ಏನೂ ಬೆನಿಫಿಟ್ ಆಗ್ತಾ ಇಲ್ಲ ಅಂತ ಕೂಡ ಅಲ್ಲಿ ತೊಗರಿ ಬೆಳೆಗಾರರು ಹೇಳ್ತಾರೆ. ನಮ್ಮ ಕಲಬುರಗಿ ತೊಗರಿ ಬೆಳೆಗಾರರು ಹೇಳ್ತಾ ಇದ್ದಾರೆ, ನಮಗೇನು ಪ್ರಯೋಜನ ಆಗ್ತಾ ಇಲ್ಲ ಸರ್, ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾವಾಗ ಅಂದರೆ ಮಾರ್ಕೆಟ್ ರೇಟ್ ಏನಿರುತ್ತೆ ಅದಕ್ಕಿಂತ ಕಡಿಮೆ MSP ಘೋಷಣೆ ಮಾಡ್ತಾರೆ. ಕೆಲವು ವರ್ತಕರು ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಖರೀದಿ ಮಾಡಿ ಅದರಲ್ಲಿ ಕ್ವಾಲಿಟಿ ಯಾವುದಿಲ್ಲ ಅದನ್ನ ಅವ್ರು ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡ್ತಾರೆ. ಈ ಥರದ ಅಪಾಯಗಳು ಕೂಡ ಇದೆ. ನಾನು ಆ್ಯಕ್ಚುಲಿ ಈಗ ಅಡಿಕೆ ಸದ್ಯಕ್ಕೆ ರೈತರಿಗೆ ಸ್ವಲ್ಪ ಲಾಭ ತರ್ತಾ ಇರೋದು ಅಡಿಕೆ ಮಂಡಳಿನ ರಚಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಇನ್ನು ಮುಂದಾದರೂ ನಮ್ಮ MP ಗಳಿದ್ದಾರೆ, ಕರ್ನಾಟಕದ MP ಒತ್ತಾಯ ಮಾಡಲಿ ಅಂತ ಬಯಸ್ತೀನಿ. ಆದರೆ ಮಂಡಳಿಗಳು ರಚಿಸಬೇಕಾದ್ರೆ ಶಕ್ತಿ ಇಲ್ಲದ ಮಂಡಳಿಗಳು ಏನೂ ಉಪಯೋಗ ಇಲ್ಲ. ಸುಮ್ಮನೆ ನಾನ್ ಪ್ಲ್ಯಾನ್ ವೆಚ್ಚ ಜಾಸ್ತಿ ಆಗುತ್ತೆ. ಒಂದಿಷ್ಟು ಅಧಿಕಾರಿಗಳು, ಒಂದಿಷ್ಟು ಸಿಬ್ಬಂದಿ ವರ್ಗ, ಅದಕ್ಕೆ ಸರ್ಕಾರದ ವೆಚ್ಚ ಅನಾಗತ್ಯವಾಗಿ ಆಗುತ್ತೆ. ಅದಕ್ಕೇನಾದ್ರು ಕೆಲಸ ಮಾಡೋಂಗಿರ್ಬೇಕು ಮಂಡಳಿಗಳು. ಅಂದರೆ ಈ ಸ್ವಲ್ಪ KMF ಇದೆ, ಆ ರೀತಿಯಾದ ಮಂಡಳಿಗಳನ್ನ ಆ ಥರದ ಆರ್ಗನೈಜೇಷನ್ಗಳನ್ನ, ಈಗ ಆಪ್ಕಾಮ್ಸ್ ಇದೆ, ಅದು ಕೂಡ ಕೆಲಸ ಮಾಡ್ತಾ ಇಲ್ಲ. ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅವು ಶಕ್ತಿಹೀನಾಗಿದ್ದಾವೆ ನಾನಾ ಕಾರಣಗಳಿಂದ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಆದರೆ ಕೃಷಿಗೆ ಸಂಬಂಧಪಟ್ಟಂತೆ ಆಯಿಲ್ ಪಾಮ್ಗೆ ಎಷ್ಟು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಮೋರ್ ದೆನ್ 80,000 crores to 1 lakh crores ಪ್ರತಿ ವರ್ಷ ಇಂಪೋರ್ಟ್ಗೆ ಸರ್ಕಾರ ವೆಚ್ಚ ಮಾಡ್ತಾಯಿದೆ. ಅದನ್ನೇ ನಮಗೆ ಆಯಿಲ್ ಪಾಮ್ ಬೆಳೆಗಾರರಿಗೆ ಏನಾದರೂ ಉತ್ತೇಜನ ಕೊಡಲಿಕ್ಕೆ ಡೈವರ್ಸಿಟಿ ಬಗ್ಗೆ ಮಾತಾಡಿದ್ದಾರೆ. ಅಗ್ರಿಕಲ್ಚರ್ ಬಗ್ಗೆ ಡೈವರ್ಸಿಟಿಗೆ ಸಪೋರ್ಟಿವ್ ಆಗಿ ಯಾವ ಮೆಜರ್ಸು ಕಾಣಿಸ್ತಾ ಇಲ್ಲ. ಒಂದು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳಿದ್ದಾರೆ. ಸಬ್ಕೆ ಸಾಥ್ ಕಿಸಾನ್ ಕಾ ವಿಕಾಸ್, ಕಿಸಾನ್ ಮಜ್ದೂರ್ ಕಾ ವಿಕಾಸ್ ತೋ ಮೇ ನೈ ದೇಖ್ ಪಾಯ ಇಸ್ ಬಜೆಟ್ ಮೇ. ಇದನ್ನಂತೂ ಕ್ಲಿಯರಾಗಿ ಹೇಳ್ಬೋದು ಸರ್.